ಅದನ್ನೆಲ್ಲ ವಿವರವಾಗಿ ಇಟ್ಟು ಬಹುಶಃ ಇನ್ನೊಂದು ವಾರದಲ್ಲಿ ಪಂಚಾಯತಿನ ಅಧಿಕಾರ ಇನ್ನೊಂದು ಚುನಾವಣೆ ಎದುರಿಸುವಂಥ ಸಮಯ ಬಂದಿದೆ. ನನ್ನ ಹತ್ರ ಬಂದು ಹೇಳಿದರು, ಸರ್ ನೀವು ಈ ಕಾರ್ಯಕ್ರಮವನ್ನು ಬೇಗ ಮಾಡಬೇಕು, ನಮಗೆ ಸಮಯ ಕೊಡಬೇಕು, ಇದನ್ನು ಉದ್ಘಾಟನೆ ಮಾಡಬೇಕು. ಇದು ಒಂದು ಪಂಚಾಯತಲ್ಲ, ಒಂದು 4-5 ಪಂಚಾಯತಿಗಳಲ್ಲಿ ಇಂಥ ಬೇಡಿಕೆ ಇದೆ. ಅವರು 5 ವರ್ಷದ ಪ್ರಯಾಣವನ್ನು ಮಾಡಿ ಕೊನೆಯ ಸಮಯದಲ್ಲಿ ಅವರು ಮಾಡಿರುವಂಥ ಸಾಧನೆಯನ್ನು ಆ ಗ್ರಾಮಸ್ಥರಿಗೆ ಹೇಳಿ ಅದನ್ನು ಉದ್ಘಾಟನೆ ಮಾಡಿ ಅದನ್ನೊಂದು ಅವರಿಗೆ ಸಮಾಧಾನ ಆಗ್ತದೆ, ನಾವು ಮಾಡಿದ ಕೆಲಸಗಳು ಅಂತ. ನಾವು ಕೂಡ ಸಮಯ ಇಲ್ಲ, ಇವತ್ತು ಅಕ್ರಮ ಸಕ್ರಮ ಬೈಠಕ್ಕಿದೆ, ಆದರೂ ಕೂಡ ಅವರಿಗೆ ಒಂದು ಸಮಯವನ್ನು ಕೊಟ್ಟು ಅವರ ಸಾಧನೆಗಳನ್ನು ಸಮಾಜಕ್ಕೆ ಸಾರ್ವಜನಿಕರಿಗೆ ತೋರಿಸುವ ಅವಕಾಶಕ್ಕೆ ನಾವು ಕೂಡ ಸ್ಪಂದನೆಯನ್ನು ಕೊಟ್ಟಿದ್ದೇವೆ. ಬಹುಶಃ 5 ವರ್ಷದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಶಾಂತಿಧಾಮ ಕೂಡ ಸೇರಿದೆ. ನಿಮಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಬಂದಿದ್ದಾರೆ, ತಮಗೂ ಸ್ವಾಗತ. ಧ್ವಜಾರೋಹಣ ನೀವು ಮಾಡಬೇಕಿತ್ತು, ನಿಮಗಾಗಿ ಕಾಯ್ತಾ ಇದೆ, ಬನ್ನಿ. ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಪಂಚಾಯತಿನಲ್ಲಿ ಪಂಚಾಯತ್ ಅಂತ ಹೇಳಿದರೆ ನಮ್ಮ ಗ್ರಾಮಸ್ಥರಿಗೆ ತಳಮಟ್ಟದಲ್ಲಿ ಸ್ಪಂದನೆ ಕೊಡುವಂಥ ಒಂದು ಇಲಾಖೆ ಇದ್ದರೆ ಅದು ಪಂಚಾಯತ್. ಮೊದಲ ತೊಂದರೆಗೆ ಕರೆ ಮಾಡುವಂಥದ್ದು ಪಂಚಾಯತ್. ಏನಾದರೂ ನೀರಿನ ಸಮಸ್ಯೆಗಳಿದ್ದರೆ, ಬೇರೆ ಬೇರೆ ಸಮಸ್ಯೆಗಳು, ಗ್ರಾಮಾಂತರ ಮಟ್ಟದಲ್ಲಿ ಇರುವಂಥ ಸಮಸ್ಯೆಗಳಿಗೆ ಸ್ಪಂದನೆ ಕೊಡುವವರು ಪಂಚಾಯತಿನ ಅಧ್ಯಕ್ಷರು, PDOಗಳು ಇವರೆಲ್ಲ ಮಾಡ್ತಾರೆ. ಅವರಿಗೊಂದು ಸಾಧನೆ ಮಾಡಬೇಕಂತ ಎಲ್ರಿಗೂ ಇರ್ತದೆ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ. ಯಾವತ್ತು ಆಯ್ಕೆಯಾಗಿ ಬಂದಿದ್ದಾರೆ ಅವರಿಗೆ ಜನರ ಋಣ ಇದೆ, ಅದಕ್ಕೆ ಅವರು ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಒಂದು ಒಳ್ಳೆಯ ಸಭಾಂಗಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಒಳ್ಳೆಯ ಯೋಜನೆ, ಅತ್ಯಂತ ಪ್ಲ್ಯಾನಿಂಗ್ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀರಿ. ಒಳ್ಳೆಯ, ಯಾರು ಇದನ್ನು ಇಷ್ಟಪಡುವಂಥ ರೀತಿಯಲ್ಲಿದೆ. ಎಲ್ರಿಗೂ ಈ ಗ್ರಾಮಸ್ಥರಿಗೆ ಕೆಲವರು ತಿಳ್ಕೊಳ್ತಾರೆ ಅಧ್ಯಕ್ಷರು ಮಾಡಿದರೆ ಅಧ್ಯಕ್ಷರಿಗೆ ಅಂತ. ಅಧ್ಯಕ್ಷರಿಗೆಲ್ಲ ಅಲ್ಲ, ಬಾಡಿ ಮಾಡಿದರೆ ಅವರಿಗೆ ಅಂತಲ್ಲ. ಇದು ಎಲ್ಲ ಸಾರ್ವಜನಿಕ, ಅವರು ಪಂಚಾಯತಿನಲ್ಲಿ ಯಾವ ಕೆಲಸ ಮಾಡಿದರೂ ಈ ಗ್ರಾಮದವರಿಗೆ ಎಲ್ರಿಗೂ ಸೇರುವಂಥ ಅದು ಕೆಲಸ. ಅದರಲ್ಲಿ ರುದ್ರಭೂಮಿ ಪಾಪ ಅವರು ಎಷ್ಟೋ ವರ್ಷದಿಂದ ಮಾಡಬೇಕು ಅಂತ ಅದನ್ನು ಆಲೋಚನೆ ಮಾಡ್ತಾಯಿದ್ರು, ಅದನ್ನು ಕೂಡ ಮಾಡಿದ್ದಾರೆ. ಸರಕಾರ ಮಟ್ಟದಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ. ಒಂದೊಂದು ಹಂತ ಅಧಿಕಾರಿಗಳ ಕೈಯಿಂದ ಬಿಡಿಸ್ಕೊಂಡು ಬರಬೇಕು, ಆನಂತರ ಬರಬೇಕು, ಅದಕ್ಕೆ ಕಾನೂನುಗಳ ಜೋಡಣೆ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡಿ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ನಾವು ಕೂಡ ಈ 1.5 ವರ್ಷದಲ್ಲಿ ಈ ಗ್ರಾಮಕ್ಕೆ ಸುಮಾರು 2,40,00,000 ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದೇನೆ. ಕಳೆದ ವರ್ಷ, ಈ ವರ್ಷದಲ್ಲಿ ಈ ನಿಮ್ಮ ಈಗ ಶಾಂತಿಧಾಮಕ್ಕೂ ಕೂಡ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಇಟ್ಟಿದ್ದೆ. ಬಲ್ನಾಡು ಬುಲೇರಿಕಟ್ಟೆ ಮತ್ತು ಮಂಜ ಮಸೀದಿ ಬಳೆ 5 ಲಕ್ಷ ರೂಪಾಯಿ. ಸ್ಮಶಾನ ರಸ್ತೆಗೆ ಈಗಲೇ ಕಿಶೋರ್ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರು 5 ಲಕ್ಷ ಕೊಟ್ಟಿರುವಂಥ ಆ ಇಂಟರ್ಲಾಕ್ ಹಾಕುವಂಥ ಜಾಗಕ್ಕೂ ಕೂಡ 5 ಲಕ್ಷ ರೂಪಾಯಿ ನಾನು ಅನುದಾನವನ್ನು ಇಟ್ಟಿದ್ದೆ. ಆದರೆ ಅದನ್ನು ಬೇರೆ ಕಡೆ ಬದಲಾವಣೆಯನ್ನು ಮಾಡ್ಬೋದು. ಆನಂತರ ಬಲ್ನಾಡು ಗ್ರಾಮದ ಸಾಜಾ ಹಸನ್-ತಡ್ಕ ಅಲೆಮಾರಿಯಾಗಿ ಸಹಜಕ್ಕೆ ಹೋಗುವಂಥ ರಸ್ತೆ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ. ಸುಡ್ಕೋರಿ ಮೂಳೆಯಿಂದ ಕೋಡಿಯಡ್ಕಕ್ಕೆ ಹೋಗುವ ರಸ್ತೆಗೆ 10 ಲಕ್ಷ ರೂಪಾಯಿ. ಬಿರ್ಮಕೋಡಿ ಬಟ್ಟಿ ವಿನಾಯಕ ದೇವಸ್ಥಾನದ ಸಂಪರ್ಕ ರಸ್ತೆಗೆ 15 ಲಕ್ಷ ರೂಪಾಯಿ. ಉಲ್ಲಾಲ್ತಿ ದಂಡನಾಯಕ ದೇವಸ್ಥಾನದ ಬಟ್ಟಿ ವಿನಾಯಕ ದೇವಸ್ಥಾನಕ್ಕೆ ಹೋಗುವ ರಸ್ತೆಗೆ 15 ಲಕ್ಷ ರೂಪಾಯಿ. ಪನೆತ್ತಡ್ಕ ಮತ್ತಿಕಲ್ಲು ರಸ್ತೆಗೆ 10 ಲಕ್ಷ ರೂಪಾಯಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉಜ್ಜುರುಪಾಡಿ ಇಲ್ಲಿಗೆ 5 ಲಕ್ಷ ರೂಪಾಯಿ. ಬಲ್ನಾಡು ಗ್ರಾಮದ ಶ್ರೀರಾಮ ಭಜನಾ ಮಂದಿರಕ್ಕೆ 5 ಲಕ್ಷ ರೂಪಾಯಿ. ಈ ವರ್ಷದಲ್ಲಿ ನಿನ್ನೆ ಈ ಅನುದಾನದಲ್ಲಿ 75 ಲಕ್ಷ ರೂಪಾಯಿ, ಒಟ್ಟು 2,40,00,000 ರೂಪಾಯಿಗಳನ್ನು 2 ವರ್ಷದಲ್ಲಿ ಈ ಬಲ್ನಾಡು ಗ್ರಾಮಕ್ಕೆ ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಬಹುಗ್ರಾಮ ಕುಡಿಯುವ ನೀರಿನ ಇದರಲ್ಲಿ ಸುಮಾರು 1,006 ಕೋಟಿ ರೂಪಾಯಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದರೆ, ಇಷ್ಟರವರೆಗೆ ನಾವು ಕುಡಿತಾ ಇದ್ದದ್ದು ಬೋರ್ವೆಲ್ ನೀರು ಕುಡಿಯುವಂಥದ್ದು ಅದು ಆರೋಗ್ಯಕ್ಕೆ ಸರಿಯಾಗಿ ಅಂತ ಅಲ್ಲ. ನಾವು ಕುಡಿತೇವೆ,
ಆದರೂ ನಮಗೆ ಬೇರೆ ನೀರಿಲ್ಲ, ಕುಡಿತೀವಿ. ಆದರೆ ಸರ್ಕಾರ ಈಗ 1,006 ಕೋಟಿಯಲ್ಲಿ ಮುಂದಿನ ಡಿಸೆಂಬರ್ ಒಳಗೆ ಪ್ರತಿ ಮನೆಗೂ ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟರ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನಮ್ಮ ಕನಸಿದೆ, ಗ್ರಾಮ ಪಂಚಾಯತ್ಗಳು ಮತ್ತು ಶಾಸಕರು ಜೊತೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ರಾಜಕೀಯ ಇರ್ತದೆ, ನಮಗೆ ಚುನಾವಣೆಯಲ್ಲಿರುವಾಗ ಮಾತ್ರ ರಾಜಕೀಯ. ಒಮ್ಮೆ ಗೆದ್ದು ಬಂದ ನಂತರ ನಮ್ಮ ಮೋಟೋ ಏನಿರಬೇಕಂತ ಹೇಳಿದರೆ, ನಮ್ಮ ಗುರಿ ಏನಿರಬೇಕಂತ ಹೇಳಿದರೆ ಅಭಿವೃದ್ಧಿ ಪರವಾಗಿ ಕೆಲಸಗಳು ಆಗಬೇಕು. ಆ ರೀತಿ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ. ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಈ ಥರ ಕೆಲಸಗಳಾದರೆ ಖಂಡಿತ ವಿಧಾನಸಭಾ ಕ್ಷೇತ್ರ ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ನಮಗೆಲ್ಲ ಅವಕಾಶ, ಒಂದು ಸಲ ಶಾಸಕನಾಗಿರುವಾಗ, ಒಂದು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ಬೋದು, ಯಾರೇ ಇರ್ಬೋದು, ಯಾರೂ ಸಾಯುವವರೆಗೆ ಅವನು ಶಾಸಕನಾಗಿರಲಿಕ್ಕೆ ಸಾಧ್ಯ ಇಲ್ಲ, ಅವನು ಸಾಯುವವರೆಗೆ ಮಂತ್ರಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಬಳಸ್ಕೊಂಡು ನಮ್ಮ ಅಧಿಕಾರವನ್ನು ಚಲಾಯಿಸುವ ಮುಖಾಂತರ ಬಡವರ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಬಹುಶಃ ಪುತ್ತೂರಿನ ಅಭಿವೃದ್ಧಿ ಖಂಡಿತ ಕಾಣುವಂಥ ಸಂಗತಿಗಳಾಗ್ತದೆ. ಅದಕ್ಕೆಲ್ಲ ಸಾರ್ವಜನಿಕರ ಸಹಕಾರ ಕೂಡ ಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಈಗ ಎಷ್ಟೋ ಜನ ನಿವೇಶನ ಇಲ್ಲದೆ ಇದ್ದವರು ಇದ್ದಾರೆ, ಬಡವರು ಇದ್ದಾರೆ, ಎಷ್ಟೋ ಜನ ನಿವೇಶನ ಇಲ್ಲದವರು ಎಷ್ಟೋ ಜನ ಇದ್ದಾರೆ. ಅವರಿಗೆ ನಿವೇಶನ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಇನ್ನು 4 ತಿಂಗಳಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 2,000 ಜನರಿಗೆ ನಿವೇಶನವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗಲೇ ನಮ್ಮ ಅವರು ಇಲ್ಲಿದ್ದಾರೆ, ಎಲ್ಲ PDOಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸುಮಾರು 250-300 ಎಕರೆ ಜಾಗಗಳನ್ನು ಈಗಲೇ ಕಾದಿರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ಹಿಂದೆ ಈ ಪಂಚಾಯತಿನಲ್ಲಿದ್ದವನು ಅಲ್ಲಿ ಎಂಟ್ರಿ ಆಗಬಾರ್ದು, ಆ ಪಂಚಾಯತಿನಲ್ಲಿ ಇದ್ದವನು ಇಲ್ಲಿ ಎಂಟ್ರಿ ಆಗಬಾರ್ದು ಅನ್ನೋ ಒಂದು ಗೊಂದಲ ಇತ್ತು, ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ. ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಬದಲಾವಣೆ ಮಾಡುವಂಥ ಕೆಲಸ. ಯಾವ ಪಂಚಾಯತಿನಲ್ಲಿ ಆ ಗ್ರಾಮದಲ್ಲಿ ಅವನಿಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಗ್ರಾಮದಲ್ಲಿ ಅರ್ಜಿ ಕೊಡುವಂಥ ಕೆಲಸಗಳು ಆಗಬೇಕಿದೆ. ನಮ್ಮ ಕನಸು ಒಂದೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ನಿವೇಶನ ಇಲ್ಲದಿರಬಾರ್ದು, ಯಾರು ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು, ಯಾರು ಕೂಡ ನೀರು ಇಲ್ಲದೆ ಇರಬಾರ್ದು. ಬಡವರಿಗೆ ಇದನ್ನು ಹಂಚುವಂಥ ಕೆಲಸಗಳು ಮಾಡಬೇಕು. ಅದಕ್ಕಾಗಿ ಸುಮಾರು 2,000 ಜನರಿಗೆ ನಿವೇಶನವನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಯಾರು ಕೂಡ ನಿಮ್ಮ ಪರಿಚಯದವರು ಬಾಡಿಗೆ ಮನೆಯಲ್ಲಿದ್ದರೆ ಆ ಪಂಚಾಯತಿನಲ್ಲಿ ಜಾಗ ಇದ್ದರೆ ಅಲ್ಲಿ ಅರ್ಜಿ ಕೊಡಿ, ಇಲ್ಲದ ಪಕ್ಕದ ಪಂಚಾಯತಿನಲ್ಲಿ ಇದ್ದರೆ ಅಲ್ಲಿ ಅರ್ಜಿ ಕೊಡುವಂಥ ಕೆಲಸವನ್ನು ಮಾಡಿ. ಯಾರಾದರೂ ಕರೆಂಟ್ ಇಲ್ಲದೆ ಇದ್ದರೆ ಇವತ್ತಿಗೆ ಹೋಗುವಾಗ ಅಧಿಕಾರಿಗಳು ಹೇಳ್ತಾರೆ, ಅದು ತಗೊಂಡು ಬಾ, ಇದು ತಗೊಂಡು ಬಾ, NOC ತಗೊಂಡು ಬಾ, ಇನ್ನೊಂದು ತಗೊಂಡು ಬಾ ಅಂತ ಹೇಳ್ತಾರೆ. ಯಾವುದರ ಅಗತ್ಯ ಇಲ್ಲ. ಅಲ್ಲಿ ಏನಾದರೂ ಡೋರ್ ನಂಬರ್ ಇದ್ದರೆ ಅದು ಸಾಕಾಗ್ತದೆ. ಯಾವುದೂ ಇಲ್ಲ ಅಂತಾದರೆ, ಅವ್ರದ್ದು ಯಾವುದೂ ಇಲ್ಲ ಅಂದರೆ ವಾಸ್ತವ ಸರ್ಟಿಫಿಕೇಟ್ ಮೇಲೆ ಕರೆಂಟ್ ಕೊಡಲಿಕ್ಕೆ ಕೂಡ ಸರ್ಕಾರ ಒಂದು ಕಾನೂನನ್ನು ತಂದಿದೆ. ಅದರಿಂದ ಅದನ್ನು ಕೂಡ ಪಡ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡ್ಬೋದು. ಇಲ್ಲ ಅದು ಯಾವುದೂ ನಿಮಗೆ ನ್ಯಾಯ ಸಿಗಿಲ್ಲ ಅಂತಂದರೆ ದಯಮಾಡಿ ಸೋಮವಾರ ಕಚೇರಿಯಲ್ಲಿ ಇರ್ತೀನಿ, ಬನ್ನಿ. ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕೆ ನಾವಿರುವಂಥದ್ದು. ನಮಗೆ ಓಟು ಕೊಟ್ಟು ಕಳಿಸಿದ್ದು ನೀವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿ ಅಂತ ನೀವು ಕಳಿಸ್ಕೊಟ್ಟಿರುವಂಥದ್ದು. ಯಾರ ಇನ್ಫ್ಲುಯೆನ್ಸ್ ಬೇಡ. BJP ಕಾಂಗ್ರೆಸ್ ಅನ್ನೋದನ್ನು ಬಿಡಿ. ಒಮ್ಮೆ ಶಾಸಕನಾದ ನಂತರ ಎಲ್ರಿಗೂ ಶಾಸಕನೇ. ದಯಮಾಡಿ ನಿಮ್ಮ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಇವತ್ತು ಉದ್ಘಾಟನೆ ಮಾಡಿದಂಥ ಏನು ರುದ್ರಭೂಮಿ ಇದೆ, ಜಾಸ್ತಿ ಜನ ಒಳ್ಳೆಯದಾಗಲಿ ಅಂತ ನಾನು ಅದಕ್ಕೆ ಆಶೀರ್ವಾದವನ್ನು ಎಲ್ಲ ಶುಭ ಹಾರೈಕೆಯನ್ನು ಕೊಡುವುದಿಲ್ಲ. ಆದಷ್ಟು ಜನರಿಗೆ ಆಯುಷ್ಯವನ್ನು ಜಾಸ್ತಿ ಕೊಡಲಿ ದೇವರು, ಆದಷ್ಟು ಜನ ಬದುಕಲಿ. ಆ ಜೀವನ ಅಂತೇಳಿ, ಮನುಷ್ಯ ಜೀವನ ಅಂತೇಳಿದ್ರೆ ಅತ್ಯಂತ ಶ್ರೇಷ್ಠವಾದ ಜೀವನ ಅಂತೆ. ಆದಷ್ಟು ವರ್ಷ ಬದುಕಿ ಒಂದಲ್ಲ ಒಂದು ದಿವಸ ಮನುಷ್ಯ ಸಾಯಬೇಕು. ಆಗ ಅವರಿಗೆ ಆ ರುದ್ರಭೂಮಿಯ ಸೇವೆ ಸಿಗಲಿ. ಆನಂತರ ಎಲ್ಲರೂ ಅಲ್ಲಿ ಏನೆಲ್ಲ ಅಲ್ಲಿ ರುದ್ರಭೂಮಿಯಲ್ಲಿ ಅಲ್ಲಿ ನಾವು ಅವರನ್ನು ಇದು ಮಾಡ್ತೇವೆ, ಅವರೆಲ್ಲ ಸ್ವರ್ಗಕ್ಕೆ ಹೋಗಲಿ ಅಂತ ನಾವೆಲ್ಲ ಆಶೀರ್ವಾದ ಕೊಡ್ತೇವೆ. ಒಳ್ಳೆಯದಾಗಲಿ. ಉದ್ಘಾಟನೆ ಮಾಡಿದ ಕಟ್ಟಡ ಏನಿದೆ, ಇದು ಸಭಾಭವನ, ಅದು ಸಮಾಜಕ್ಕೆ ಅರ್ಪಣೆ ಆಗಲಿ. ಇನ್ನಷ್ಟು ವರ್ಷ, ಈ 5 ವರ್ಷದಲ್ಲಿ ಎಲ್ಲ ಪಂಚಾಯತ್ ಮೆಂಬರ್ಗಳು ಇರ್ಬೋದು, BJP ಅವರು ಇರ್ಬೋದು, ಕಾಂಗ್ರೆಸ್ನವರು, ಇಲ್ಲಿ BJP ಪಂಚಾಯತ್ ಇರ್ಬೋದು, ಆದರೆ ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ನಾವು ಕೂಡ ಆದಷ್ಟು ಸಹಕಾರವನ್ನು ಕೊಟ್ಟಿದ್ದೆ. ನೀವಿನ್ನು ನಾವು ಮೆಂಬರ್ಗಳಲ್ಲ ಅಂತ, ನೀರಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿದರೆ ನಮಗೆ ಗೊತ್ತಿಲ್ಲ ಅಂತ ಹೇಳಬೇಡಿ. ಅವರಿಗೆ ಇನ್ನೂ ಸರ್ವಿಸನ್ನು ಕೊಡಿ. ಆದಷ್ಟು ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಮುಂದೆ ನಿಮಗೂ ಕೂಡ ಶುಭವಾಗಲಿ ಅನ್ನೋ ಮಾತನ್ನು ಹೇಳಿ ಇವತ್ತು ಕಾರ್ಯಕ್ರಮದ ಭಾಗವಹಿಸಿದಂಥ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.